ನಮಸ್ಕಾರ ವೀಕ್ಷಕರೇ, ಇಂದು ದ್ವಿತೀಯ PU ಕಾಲೇಜು ಫಲಿತಾಂಶ ರಾಜ್ಯಾದ್ಯಂತ ಹೊರಹೊಮ್ಮಿದ್ದು, ಚಿಂತಾಮಣಿ ತಾಲೂಕಿನ ಭಟ್ಲಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಫಲಿತಾಂಶ 100ಕ್ಕೆ 100ರಷ್ಟು ಪ್ರಮಾಣವನ್ನು ದಾಖಲಿಸುವ ಮೂಲಕ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದರೆ ತಪ್ಪಾಗಲಾರದು. ಕಾಲೇಜಿನಲ್ಲಿ ಪರೀಕ್ಷೆ ಬರೆದ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಸರ್ಕಾರಿ ಕಾಲೇಜು ಅಂದರೆ ಕೀಳರಿಮೆ ಬಿಟ್ಟು ತಮ್ಮ ಮಕ್ಕಳನ್ನು ಭಟ್ಲಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಸೇರಿಸಬೇಕೆಂದು ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಮುನ್ರೆಡ್ಡಿರವರು ಪೋಷಕರಲ್ಲಿ ಮನವಿ ಮಾಡಿದ್ದಾರೆ. ಈ ಫಲಿತಾಂಶ ಬರಲು ನನ್ನೊಳಗೊಂಡಂತೆ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರ ಶ್ರಮವೂ ಇದೆ. ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು. ಕಾಲೇಜಿಗೆ ಅತ್ಯುತ್ತಮ ಶ್ರೇಣಿ 2, ಪ್ರಥಮ ದರ್ಜೆ 10, ದ್ವಿತೀಯ ದರ್ಜೆ 3, ಒಟ್ಟು ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು 15. ಆರ್ಟ್ಸ್ HEPS 100%, ಕಾಮರ್ಸ್ HEBA 100%. ಕಾಲೇಜಿಗೆ ಅತ್ಯುತ್ತಮ ಶ್ರೇಣಿ ಗಳಿಸಿದ ವಿದ್ಯಾರ್ಥಿ ನವಾಜ್ GV 600ಕ್ಕೆ 562 ಅಂಕಗಳು ಪಡೆದಿರುತ್ತಾನೆ. ಸಂತೋಷ್ BG 600ಕ್ಕೆ 549 ಅಂಕಗಳು ಪಡೆದು ಇಬ್ಬರು ಡಿಸ್ಟಿಂಕ್ಷನಲ್ಲಿ ತೇರ್ಗಡೆಯಾಗಿ ಕಾಲೇಜಿಗೆ ಗೌರವ ತಂದಿದ್ದಾರೆ. ಪ್ರಥಮ ದರ್ಜೆಯಲ್ಲಿ ನಾಗರತ್ನಮ್ಮ 83.5%, ಗಗನ M 82.6%, ದಿನೇಶ್ P 82%, ಸ್ವಪ್ನ R 80.5%, ಕೋನಕುಂಟ್ರಾಯಪ್ಪ 80.3%, ಅಹಿಲ್ KS 79.4%, ನರೇಂದ್ರ DV 71.3%, ರಾಣಿ ಚಿತ್ರ SB 63.2%, ರೇಖಾ R 61.6%, ನಂದಿನಿ RN 61.3%, ವಿನಯ್ P 57.83%, ಸುಪ್ರಿಯಾ DV 54.6%, ವೆನ್ನೆಲಾ MG 54.3% ಅಂಕಗಳು ಗಳಿಸಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಈ ಒಂದು ದ್ವಿತೀಯ PUC ಫಲಿತಾಂಶ ಬಂದಿದೆ. ತಮ್ಮ ಒಂದು ಕಾಲೇಜಿಗೆ ಇವತ್ತು ಫಲಿತಾಂಶದ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ ನಮಸ್ತೆ ಸರ್. ನಮ್ಮ ಕಾಲೇಜು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಭಟ್ಲಳ್ಳಿ. ಈ ಕಾಲೇಜಿನ ಫಲಿತಾಂಶ 100ಕ್ಕೆ 100ರಷ್ಟು ಬಂದಿರತಕ್ಕಂಥದ್ದು ಸಂತಸ ವಿಚಾರ ಸರ್. ಅದ್ರ ಜೊತೆಗೆ ಇಲ್ಲಿ ನಮ್ಮಲ್ಲಿ ಕಲಾ ವಿಭಾಗ ಮತ್ತು ವಾಣಿಜ್ಯ ವಿಭಾಗ ಎರಡೂ ಸಹ ಸಂಯೋಜನೆಗಳಿದೆ. ಈ ಎರಡೂ ಸಂಯೋಜನೆಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಬಂದಿದೆ. ಕಳೆದ ಬಾರಿಯೂ ಸಹ 83.2 ಫಲಿತಾಂಶ ಬರುವ ಮೂಲಕ ಜಿಲ್ಲೆಗೆ ಸರ್ಕಾರಿ ಕಾಲೇಜುಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿತ್ತು. ಈಗ ನಮ್ಮ ಕಾಲೇಜು 100ಕ್ಕೆ 100ರಷ್ಟು ಫಲಿತಾಂಶ ಬಂದು ತಂದಿರತಕ್ಕಂಥದ್ದು ಅತ್ಯಂತ ಸಂತಸ ವಿಚಾರ ಅಂತೇಳಿ ತಮ್ಮೊಂದಿಗೆ ಹಂಚಿಕೊಳ್ತಾ, ಈ ರೀತಿ ನಾವು ಫಲಿತಾಂಶವನ್ನು ತರಲಿಕ್ಕೆ ಕಾರಣ ಅಂತಕ್ಕಂಥದ್ದು ವಿಶೇಷವಾಗಿ ರಾತ್ರಿ 9:30ವರೆಗೂ ಸಹ ವಿಶೇಷ ತರಗತಿಗಳನ್ನು ತಗೊಳ್ತಾ ಇದ್ವಿ. ಆಮೇಲೆ ಪ್ರತಿ ಮಾಸಿಕವಾಗಿರ್ತಕ್ಕಂತಹ ಪರೀಕ್ಷೆಗಳನ್ನು ನಡೆಸ್ತಕ್ಕಂಥದ್ದು, ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೆ ವಿಶೇಷ ತರಗತಿಗಳನ್ನು ತಗೊಳ್ತಕ್ಕಂಥದ್ದು, ಮತ್ತು ಬಾಲಕ ವಿದ್ಯಾರ್ಥಿಗಳಿಗೆ ಕಾಲೇಜಿನಲ್ಲೇ ಉಳಿಸಿಕೊಂಡು 3 ತಿಂಗಳ ಸತತವಾಗಿ ಊಟದ ವ್ಯವಸ್ಥೆಯನ್ನು ಮಾಡಿ ನಿರಂತರವಾಗಿ ರಾತ್ರಿ ತರಗತಿಗಳನ್ನು ಮಾಡಿರೋದಕ್ಕೆ ನಮ್ಮ ಕಾಲೇಜಿಗೆ 100ಕ್ಕೆ 100ರಷ್ಟು ಫಲಿತಾಂಶ ಇದೇ ಕಾಲೇಜಿನ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ 100ಕ್ಕೆ 100ರಷ್ಟು ಫಲಿತಾಂಶ ಬಂದಿರತಕ್ಕಂಥದ್ದು ಅತ್ಯಂತ ಸಂತಸದ ವಿಚಾರ. ಈ ಭಾಗದಲ್ಲಿರ್ತಕ್ಕಂಥ ಪೋಷಕರು ನಮ್ಮ ಮೇಲೆ ಆತ್ಮವಿಶ್ವಾಸವನ್ನು ಇಟ್ಟು ಸೇರಿಸಿರೋದಕ್ಕೆ ಅಷ್ಟೇ 100ಕ್ಕೆ 100 ಫಲಿತಾಂಶ ಜೊತೆಗೆ ನಮ್ಮ ಕಾಲೇಜಿನಲ್ಲಿ ಅತ್ಯುನ್ನತ ಶ್ರೇಣಿ ಅಂದರೆ ಡಿಸ್ಟಿಂಕ್ಷನ್ನಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಬಂದಿರತಕ್ಕಂಥದ್ದು ಅತ್ಯಂತ ಒಂದು ಸಂತಸ ವಿಚಾರ ಅಂತೇಳಿ ನಮ್ಮೊಂದಿಗೆ ಹಂಚ್ಕೊಳ್ತೀನಿ ಸರ್. ಅದರಲ್ಲಿ ನವಾಜ್ ಪಾಷಾ GV ಅಂತಕ್ಕಂಥವನು 600ಕ್ಕೆ 562 ಅಂಕಗಳನ್ನು ಪಡೆದಿರ್ತಕ್ಕಂಥದ್ದು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿರ್ತಕ್ಕಂಥದ್ದು. ಮತ್ತೊಬ್ಬ ವಿದ್ಯಾರ್ಥಿ ಸಂತೋಷ್ BG ಅಂತಕ್ಕಂಥವರು, ಇವರು 600ಕ್ಕೆ 549 ಅಂಕಗಳನ್ನು ಪಡೆಯುವ ಮೂಲಕ ಡಿಸ್ಟಿಂಕ್ಷನನ್ನು ಪಡೆದಿರ್ತಕ್ಕಂಥದ್ದು ನಮ್ಮ ಕಾಲೇಜಿನ ಫಲಿತಾಂಶದಲ್ಲಿ ಒಂದು ಗಮನಾರ್ಹವಾದಂತಹ ಒಂದು ಸಾಧನೆ ಅಂತಕ್ಕಂಥದ್ದು ಹೇಳ್ಬೋದು. ಮತ್ತು ಅದರ ಜೊತೆಗೆ ಇಬ್ಬರು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದಿರ್ತಕ್ಕಂಥದ್ದು. ಪ್ರಥಮ ಶ್ರೇಣಿಯಲ್ಲಿ ಫಸ್ಟ್ ಕ್ಲಾಸಲ್ಲಿ 10 ವಿದ್ಯಾರ್ಥಿಗಳು ಬಂದಿರತಕ್ಕಂಥದ್ದು, ಸೆಕೆಂಡ್ ಕ್ಲಾಸಲ್ಲಿ 3 ವಿದ್ಯಾರ್ಥಿಗಳು ಬಂದಿರತಕ್ಕಂಥದ್ದು, ಮತ್ತು ಪಾಸ್ ಅಂತಕ್ಕಂಥದ್ದು ನಿಲ್ಲಾಗಿರ್ತಕ್ಕಂಥದ್ದು. ಒಂದು ಸರ್ಕಾರಿ ಕಾಲೇಜು ಖಾಸಗಿ ಕಾಲೇಜಿಗಿಂತ ಅತ್ಯುನ್ನತ ಶ್ರೇಣಿಯಲ್ಲಿ ಫಲಿತಾಂಶ ಬಂದಿರತಕ್ಕಂಥದ್ದು ಒಂದು ಹೆಮ್ಮೆಯ ವಿಚಾರ. ಹಾಗಾಗಿ ಈ ಫಲಿತಾಂಶವನ್ನು ತಂದುಕೊಟ್ಟಿರ್ತಕ್ಕಂತಹ ನಮ್ಮ ಶಿಕ್ಷಕ ಮಿತ್ರರಿಗೂ
ಮತ್ತು ವಿದ್ಯಾರ್ಥಿಗಳಿಗೂ ಸಹ ನಾನು ಅನಂತ ಧನ್ಯವಾದಗಳನ್ನು ತಿಳಿಸುವ ಮೂಲಕ ಈ ಬಟ್ಲಹಳ್ಳಿ ಭಾಗದಲ್ಲಿರ್ತಕ್ಕಂತಹ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಪೋಷಕ ಮಿತ್ರರು 10th ಪರೀಕ್ಷೆಯನ್ನು ಬರೆದಿರ್ತಕ್ಕಂಥ ಎಲ್ಲ ಮಕ್ಕಳು ಮತ್ತು ಪೋಷಕರು ಸರ್ಕಾರಿ ಕಾಲೇಜು ಅಂತಂದರೆ ಕೀಳಿರಿಮೆಯನ್ನು ತಗೋಬೇಡಿ. ಖಾಸಗಿ ಕಾಲೇಜಿಗಿಂತ ಅತ್ಯುನ್ನತವಾದಂತಹ ಫಲಿತಾಂಶವನ್ನು ನಾವು ತಂದುಕೊಡ್ತಾ ಇದ್ದೀವಿ. ರಾತ್ರಿ ತರಗತಿಗಳನ್ನು ನಡೆಸ್ತಾ ಇದ್ದೀವಿ. ಮತ್ತು ವಿದ್ಯಾರ್ಥಿಗಳ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ವಹಿಸ್ತಕ್ಕಂತಹ ನಾವು ಉಪನ್ಯಾಸಕರಿದ್ದೀವಿ. ಹಾಗಾಗಿ ತಾವೆಲ್ಲರೂ ಸಹ ನೀವು ನಮ್ಮ ಬಟ್ಲಹಳ್ಳಿ ಸರ್ಕಾರಿ ಕಾಲೇಜಿಗೆ ಎಲ್ಲ ವಿದ್ಯಾರ್ಥಿಗಳನ್ನು ಸೇರಿಸಬೇಕು ಅಂತೇಳಿ, ಯಾಕಂದರೆ 100ಕ್ಕೆ 100ರಷ್ಟು ಫಲಿತಾಂಶ ಬಂದಿದೆ ಅಂತಂದರೆ ಖಾಸಗಿ ಕಾಲೇಜುಗಳಲ್ಲೂ ಕೆಲವು 100ಕ್ಕೆ 100 ಬರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸಂದರ್ಭದಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ 100ಕ್ಕೆ 100 ಬಂದಿದೆ. ಹಾಗಾಗಿ ಆತ್ಮವಿಶ್ವಾಸವನ್ನು ಇಟ್ಟು ಎಲ್ಲ ಪೋಷಕರು ಸಹ ನಮ್ಮ ಬಟ್ಲಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ನಿಮ್ಮ ವಿದ್ಯಾರ್ಥಿಗಳನ್ನು ತಾವು ಸೇರಿಸಿದಾಗ ಇನ್ನೂ ಉತ್ತಮವಾಗಿರ್ತಕ್ಕಂತಹ ಒಂದು ಅಂಕಗಳನ್ನು ನಿಮ್ಮ ಮಕ್ಕಳು ತಗೊಳ್ಳಿಕ್ಕೆ, ಖಾಸಗಿ ಕಾಲೇಜಿನ ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ನಾವು ನಿರಂತರವಾಗಿ ಶ್ರಮ ಪಡ್ತೀವಿ ಅಂತೇಳಿ ಭರವಸೆಯನ್ನು ಕೊಡ್ತಾ ಮತ್ತೊಂದು ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಸಂತಸವನ್ನು ವ್ಯಕ್ತಪಡಿಸ್ತೀನಿ. ಏನೆಂದರೆ ಇತಿಹಾಸ ವಿಷಯದಲ್ಲಿ 100ಕ್ಕೆ 100ರಷ್ಟು ನಮ್ಮ ಸರ್ಕಾರಿ ಕಾಲೇಜಿನಲ್ಲಿ 2 ವಿದ್ಯಾರ್ಥಿಗಳು ಪಡ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಸಂತಸ ವಿಚಾರ ಅಂತೇಳಿ ನಿಮ್ಮ ಮಾಧ್ಯಮದೊಂದಿಗೆ ಹಂಚಿಕೊಳ್ಳುತ್ತಾ, ಮತ್ತು ಸಾರ್ವಜನಿಕರು ಸಹ ಸರ್ಕಾರಿ ಕಾಲೇಜಿನಲ್ಲಿ 100ಕ್ಕೆ 100 ತಗೊಳ್ತಕ್ಕಂಥ ವಿದ್ಯಾರ್ಥಿಗಳು ಇದ್ದಾರೆ ಮತ್ತು ಉಪನ್ಯಾಸಕರು ಸಹ ಆ ರೀತಿ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಅಂತ ಗುಣಮಟ್ಟ ಶಿಕ್ಷಣ ಇದೆ ಅಂತೇಳಿ ತಿಳಿಸುವ ಮೂಲಕ ತಾವೆಲ್ಲರೂ ಸಹ ಇದರ ಬಗ್ಗೆ ವಿಶೇಷ ಗಮನ ಹರಿಸಿ ದಾಖಲಾತಿಯನ್ನು ತಮ್ಮ ಮಕ್ಕಳನ್ನು ಮಾಡಿಸಲಿಕ್ಕೆ ತಮ್ಮಲ್ಲಿ ಮನವಿ ಮಾಡ್ತೀನಿ ನಿಮ್ಮ ಮೂಲಕ ಸರ್. ತಾವೆಲ್ಲರೂ ಸಹ ದಾಖಲಾತಿ ಆರಂಭ ಆಗ್ತಾ ಇದೆ, ತಾವೆಲ್ಲ ಸೇರಬೇಕು ಅಂತೇಳಿ ತಮ್ಮಲ್ಲಿ ಕೋರ್ಕೊಳ್ತೀನಿ ಸರ್.